1936ರ ಬರ್ಲಿನ್ ಒಲಿಂಪಿಕ್ಸ್. ಭಾರತ ಹಾಗೂ ಅತಿಥೇಯ ಜರ್ಮನಿಯ ಮಧ್ಯೆ ಹಾಕಿ ಫೈನಲ್ ಮ್ಯಾಚ್ ನಡೆಯುತ್ತಿತ್ತು. ಪಂದ್ಯ ವೀಕ್ಷಿಸಲು ಜರ್ಮನಿಯ ಅಂದಿನ ಸರ್ವಾಧಿಪತಿ ಅಡಾಲ್ಫ್ ಹಿಟ್ಲರ್ ಅವರು ಸ್ವತಃ ಗ್ಯಾಲರಿಯಲ್ಲಿ ಬಂದು ಕುಳಿತಿದ್ದರು. ಎದುರಾಳಿ ತಂಡದ ಮನೋಸ್ಥೈರ್ಯ ಕುಸಿಯಲು ಇನ್ನೇನು ತಾನೇ ಬೇಕು. ಆದರೆ ಭಾರತ ತಂಡದ ನಾಯಕ ಧೃತಿಗೆಡಲಿಲ್ಲ. ತನ್ನ ಮಿಂಚಿನ ಓಟದಿಂದ ತಂಡವನ್ನ ಹುರಿದುಂಬಿಸುತ್ತಾ ಮುಂದುವರಿಯುತ್ತಾನೆ. ಭಾರತ 8-1 ಅಂತರದಲ್ಲಿ ಜರ್ಮನಿಯನ್ನ ಸೋಲಿಸಿ ಚಿನ್ನದ ಪದಕವನ್ನ ಗಳಿಸುತ್ತದೆ. ಪಂದ್ಯದ ನಂತರ ಅಡಾಲ್ಫ್ ಹಿಟ್ಲರ್ ಅವರು ಸ್ವತಃ ಬಂದು ಆ ಮಿಂಚಿನ ತಾರೆಯನ್ನ ಭೇಟಿಯಾಗುತ್ತಾರೆ. ಆತನನ್ನು ಹೊಗಳುತ್ತಾ ಜರ್ಮನಿಯ ಪೌರತ್ವ ಹಾಗೂ ಜರ್ಮನಿಯ ಮಿಲಿಟರಿಯಲ್ಲಿ ಆನರರಿ ಆಗಿ ಉನ್ನತ ಹುದ್ದೆಯನ್ನ ಆಫರ್ ಮಾಡ್ತಾರೆ. ಇಂಡಿಯನ್ ಆರ್ಮಿಯಲ್ಲಿ ಲ್ಯಾನ್ಸ್ ನಾಯಕ್ ಹುದ್ದೆಯಲ್ಲಿದ್ದ ಆ ಹಾಕಿ ತಂಡದ ನಾಯಕ, ನನ್ನ ತ್ಯಾಗ ಹೋರಾಟ ಅದೇನಿದ್ದರೂ ತಾಯ್ನಾಡಿಗೋಸ್ಕರ ಎಂದು ಹೇಳುತ್ತಾ ಆ ಕಾಲಕ್ಕೆ ವಿಶ್ವದ ಬಲಿಷ್ಠ ನಾಯಕರಲ್ಲೊಬ್ಬರಾದ ಅಡಾಲ್ಫ್ ಹಿಟ್ಲರ್ ಅವರ ಆಫರ್ ಅನ್ನ ನಯವಾಗಿಯೇ ತಿರಸ್ಕರಿಸುತ್ತಾರೆ. ಆತನ ದೇಶಭಕ್ತಿಗೆ ಹಿಟ್ಲರ್ ಅವರೇ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಆ ಅಪ್ರತಿಮ ದೇಶ ಸ್ನೇಹಿ ಪ್ರತಿಭೆ ಇನ್ಯಾರೂ ಅಲ್ಲ, ಭಾರತ ಕಂಡ ಅತಿ ಶ್ರೇಷ್ಠ ಕ್ರೀಡಾಪಟು, ಹಾಕಿ ಮೈದಾನದ ಮಾಂತ್ರಿಕ ಎಂದೇ ಪ್ರಸಿದ್ಧರಾದ ಮೇಜರ್ ಧ್ಯಾನ್ ಚಂದ್ ಸಿಂಗ್. ಅವರ ಕಾಲಘಟ್ಟದಲ್ಲಿ ಭಾರತ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಬಾರಿ ಹಾಕಿಯಲ್ಲಿ ಚಿನ್ನದ ಪದಕ ಗಳಿಸಿತು. 1905 ಆಗಸ್ಟ್ 29ರಂದು ಬ್ರಿಟಿಷ್ ಇಂಡಿಯಾದ ಯುನೈಟೆಡ್ ಪ್ರೊವಿನ್ಸ್ ಅಂದ್ರೆ ಇಂದಿನ ಉತ್ತರ ಪ್ರದೇಶದ ಅಲಹಾಬಾದಿನಲ್ಲಿ ಬ್ರಿಟಿಷ್ ಇಂಡಿಯಾದ ಆರ್ಮಿಯಲ್ಲಿ ದುಡಿಯುತ್ತಿದ್ದ ಪರಮೇಶ್ವರ್ ದತ್ ಸಿಂಗ್, ಶಾರದಾ ಸಿಂಗ್ ದಂಪತಿಯರ ಮಗನಾಗಿ ಧ್ಯಾನ್ ಸಿಂಗ್ ಜನಿಸುತ್ತಾರೆ. ಕಲಿಕೆಯಲ್ಲಿ ಅಷ್ಟೇನೂ ಆಸಕ್ತಿ ತೋರದ ಧ್ಯಾನ್ ಸಿಂಗ್ ಚಿಕ್ಕಂದಿನಿಂದಲೇ ಕುಸ್ತಿ, ಹಾಕಿಯಂತಹ ಕ್ರೀಡೆಗಳಲ್ಲಿ ಪ್ರತ್ಯೇಕ ಒಲವು ತೋರುತ್ತಿದ್ದನು. ಒಪ್ಪತ್ತಿನ ಊಟಕ್ಕೂ ಗತಿಯಿಲ್ಲದ ಆ ಕಾಲದಲ್ಲಿ ಕ್ರೀಡೆಯನ್ನ ಪ್ರೊಫೆಷನ್ ಆಗಿ ತೆಗೆಯುವುದರ ಬಗ್ಗೆ ಚಿಂತಿಸಲು ಸಾಧ್ಯವಿರಲಿಲ್ಲ. ಆದ್ದರಿಂದಲೇ ತಂದೆ ಧ್ಯಾನ್ ಸಿಂಗ್ ಅನ್ನ 16ನೇ ವಯಸ್ಸಿಗೆ ತನ್ನಂತೆಯೇ ಮಿಲಿಟರಿಯಲ್ಲಿ ಸೇರಿಸುತ್ತಾರೆ. ಮರದ ಕೂಲುಗಳಲ್ಲಿ ಹಾಕಿ ಆಡುತ್ತಿದ್ದ ಆತ ಮೊದಲ ಬಾರಿಗೆ ಹಾಕಿ ಸ್ಟಿಕ್ ಕಾಣುತ್ತಾನೆ. ಡ್ಯೂಟಿ ಮುಗಿಸಿ ರಾತ್ರಿ ಹೊತ್ತಲ್ಲಿ ತಿಂಗಳ ಬೆಳಕಲ್ಲಿ ಅವನು ಹಾಕಿ ಪ್ರಾಕ್ಟೀಸ್ ಮಾಡುತ್ತಿದ್ದ. ಇದನ್ನ ಗಮನಿಸಿದ ರೆಜಿಮೆಂಟ್ ಹೆಡ್ ಬಾಲಾ ತಿವಾರಿ ಅವರು ಅವನನ್ನ ಧ್ಯಾನ್ ಚಂದ್ ಎಂದು ಕರೆದು ಪ್ರೋತ್ಸಾಹಿಸುತ್ತಾರೆ. 1922ರಲ್ಲಿ ನ್ಯೂಜಿಲೆಂಡ್ ದೇಶಕ್ಕೆ ಪ್ರವಾಸ ಕೈಗೊಂಡ ಇಂಡಿಯನ್ ಮಿಲಿಟರಿಯ ಹಾಕಿ ತಂಡದ ಸದಸ್ಯನಾಗಿ ಆಯ್ಕೆಯಾಗುವುದರೊಂದಿಗೆ ಧ್ಯಾನ್ ಸಿಂಗ್ ಅವನ ಹಾಕಿ ಕರಿಯರ್ ಅನ್ನ ಆರಂಭಿಸುತ್ತಾನೆ. 1928ರ ಆಮ್ಸ್ಟರ್ಡಾಮ್ ಒಲಿಂಪಿಕ್ಸ್, 1932ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್, 1936ರ ಬರ್ಲಿನ್ ಒಲಿಂಪಿಕ್ಸ್ಗಳಲ್ಲೇ ಭಾರತ ಚಿನ್ನದ ಪದಕವನ್ನು ಗಳಿಸಲು ಧ್ಯಾನ್ ಚಂದ್ ಅವರು ನಿರ್ಣಾಯಕವಾದ ಪಾತ್ರ ವಹಿಸುತ್ತಾರೆ. 1926ರಿಂದ 1949ರ ತನಕ ಇರುವ ತನ್ನ ಕರಿಯರ್ನಲ್ಲಿ ಅವರು 185 ಪಂದ್ಯಗಳಿಂದ 570 ಗೋಲುಗಳನ್ನ ಬಾರಿಸಿ ನಿವೃತ್ತಿ ಹೊಂದುವಾಗ ಭಾರತವಷ್ಟೇ ಅಲ್ಲ, ಇಡೀ ವಿಶ್ವದ ಅತಿ ಶ್ರೇಷ್ಠ ಹಾಕಿ ಪಟು ಎಂದು ಗುರುತಿಸಿಕೊಳ್ಳುತ್ತಾರೆ. ಎಲ್ಲಾ ಸಂದಿಗ್ಧತೆಗಳ ವಿರುದ್ಧ ಹೋರಾಡಿ ಅಚಲವಾದ ಆತ್ಮವಿಶ್ವಾಸದಿಂದ ಸ್ವಪ್ರಯತ್ನದಿಂದ ಮೇಲೆ ಎದ್ದು ಬಂದು ಹಾಕಿಯನ್ನ ತನ್ನ ಉಸಿರನ್ನಾಗಿಸಿ ಸರ್ವಕಾಲಿಕ ಶ್ರೇಷ್ಠನೆನಿಸಿಕೊಂಡ ಹಾಕಿಯ ಮಾಂತ್ರಿಕನೆಂಬ ಬಿರುದನ್ನು ಹೊಂದಿದ ಧ್ಯಾನ್ ಚಂದ್ ಅವರ ಜೀವನ, ಅವರ ಸಾಧನೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಲಿ, ಕ್ರೀಡೆಯ ಸ್ಪೋರ್ಟ್ಸ್ನ ಮಹತ್ವ ಇನ್ನಷ್ಟು ಪಸರಿಸಲಿ ಎಂಬ ಉದ್ದೇಶದಿಂದ 2012ನೇ ಇಸವಿಯಿಂದ ಅವರ ಜನ್ಮದಿನವಾದ ಆಗಸ್ಟ್ 29ರನ್ನ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ದೇಶದಾದ್ಯಂತ ಈ ದಿನವನ್ನ ಶಾಲಾ ಮಟ್ಟದಲ್ಲೂ ಕಾಲೇಜು ಮಟ್ಟದಲ್ಲೂ ಆಟೋಟ ಸ್ಪರ್ಧೆಗಳು, ವ್ಯಾಯಾಮ ಪ್ರದರ್ಶನಗಳು, ರಸಪ್ರಶ್ನೆಗಳು, ಕ್ರೀಡೆಯ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆಯುತ್ತವೆ. ಅಲ್ಲದೆ ದೇಶದ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ವ್ಯಕ್ತಿಗಳನ್ನ, ಪ್ರತಿಭೆಗಳನ್ನ ಗುರುತಿಸಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್, ಅರ್ಜುನ್ ಅವಾರ್ಡ್ಗಳನ್ನ ಈ ಸಂದರ್ಭದಲ್ಲಿ ನೀಡಲಾಗುತ್ತದೆ. ಸ್ಪೋರ್ಟ್ಸ್ನ ಕುರಿತು ಜನರಲ್ಲಿ ಆಸಕ್ತಿ ಮೂಡಿಸುವುದು, ಒಂದು ಉತ್ತಮ ಶಾರೀರಿಕ ವ್ಯಾಯಾಮ ಎಂಬ ನಿಟ್ಟಿನಲ್ಲಿ
ಕ್ರೀಡೆಯ ಮಹತ್ವವನ್ನ ಜನರಿಗೆ ಸಾರುವುದು. ಕ್ರೀಡೆ ನಮ್ಮ ಪ್ರತಿಯೊಬ್ಬರಲ್ಲೂ ಬೆಳೆಸುವಂತಹ ಶಿಸ್ತು, ಸಮರ್ಪಣಾ ಮನೋಭಾವ, ನಾಯಕತ್ವ, ಟೀಮ್ ಸ್ಪಿರಿಟ್, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಮೊದಲಾದ ಗುಣಗಳು ಜಾತಿ, ಮತ, ಪಕ್ಷ, ಪಂಥ, ಭೇದಮನ್ಯೆ ಎಲ್ಲವನ್ನು ಒಗ್ಗೂಡಿಸಿ ಒಂದು ಸದೃಢವಾದ ಸಮಾಜದ ನಿರ್ಮಾಣ. ಜೊತೆಗೆ ಯುವ ಜನತೆಯನ್ನ, ಮುಂದಿನ ಪೀಳಿಗೆಯನ್ನ ಇನ್ನೂ ಹೆಚ್ಚು ಹೆಚ್ಚು ಕ್ರೀಡೆಯತ್ತ ಆಕರ್ಷಿಸುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ. ನಮ್ಮ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಎಂಬಂತೆ ಒಬ್ಬ ಕ್ರೀಡಾಪಟು ಹುಟ್ಟುತ್ತಾನೆ. ಆದರೆ ಅವನನ್ನು ಗುರುತಿಸಿ ಸ್ಫೂರ್ತಿ ನೀಡುವ ಕೆಲಸ ನಮ್ಮ ದೇಶದಲ್ಲಿ ನಡೆಯುತ್ತಿಲ್ಲ ಎಂಬುದು ದುರಾದೃಷ್ಟಕರ ಸಂಗತಿ. ನಮ್ಮ ದೇಶದಲ್ಲಿ ಕ್ರಿಕೆಟಿಗೆ ಸಿಗುವ ಜನಪ್ರಿಯತೆ ಇನ್ಯಾವುದೇ ಕ್ರೀಡೆಗಳಿಗೂ, ಯಾವುದೇ ಅಥ್ಲೆಟಿಕ್ಸ್ಗಳಿಗೂ ಸಿಗುವುದಿಲ್ಲ ಎಂಬುದು ನಿಜಕ್ಕೂ ಖೇದಕರ. ಮಕ್ಕಳ ಸ್ಕಿಲ್ ಐಡೆಂಟಿಫಿಕೇಶನ್ ಅಥವಾ ಟ್ಯಾಲೆಂಟ್ ಹಂಟ್ ಶಾಲಾ ಮಟ್ಟದಲ್ಲೇ ಆರಂಭವಾಗಬೇಕು. ರಾಜಕೀಯವನ್ನ ಸಂಪೂರ್ಣವಾಗಿ ಕ್ರೀಡೆಯಿಂದ ದೂರ ಇಟ್ಟು ಗುರುತಿಸಿದ ಪ್ರತಿಭೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಸೌಕರ್ಯಗಳನ್ನೊಳಗೊಂಡ ತರಬೇತಿಗಳನ್ನು ನೀಡಬೇಕು. ತನ್ಮೂಲಕ 140 ಕೋಟಿ ಜನರನ್ನು ಹೊಂದಿರುವ, ಅದರಲ್ಲೂ ಬಹುಪಾಲು ಯುವಜನತೆಯನ್ನು ಹೊಂದಿರುವ ನಮ್ಮ ದೇಶ ಎಲ್ಲಾ ಕ್ರೀಡೆಗಳಲ್ಲೂ ಒಂದು ಬಲಾಢ್ಯ ಶಕ್ತಿಯಾಗಿ ಹೊರಹೊಮ್ಮಲಿ ಎಂದು ಆಶಿಸುತ್ತಾ ಈ ವರ್ಷದ ಕ್ರೀಡಾ ದಿನ ಆ ನಿಟ್ಟಿನಲ್ಲಿ ಹೆಚ್ಚು ಒತ್ತು ನೀಡಲಿ ಎನ್ನುತ್ತಾ ಎಲ್ಲರಿಗೂ ಕ್ರೀಡಾ ದಿನದ ಶುಭಾಶಯಗಳು.